ಇನ್ನು ಮೈಸೂರು ಬೆನ್ನಲ್ಲೇ ಧಾರವಾಡದಲ್ಲೂ ಕೂಡ ದರೋಡೆಕೋರರ ಹಾವಳಿ ವಿಪರೀತ ಆಗ್ತಾ ಇದೆ. ನವಲಗುಂದ ತಾಲೂಕು ಶಿರೂರ ಗ್ರಾಮದ SBI ಬ್ಯಾಂಕ್ನಲ್ಲಿ ದರೋಡೆಗೆ ಪ್ರಯತ್ನ ಪಟ್ಟಿದ್ದಾರೆ. 5 ಕೋಟಿ ಮೌಲ್ಯದ ಗೋಲ್ಡ್ ಹಾಗೆ 11 ಲಕ್ಷ ನಗದು ಕಳ್ತನ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರೆ. ರಾತ್ರಿ ಬ್ಯಾಂಕ್ ಹಿಂದಿನ ಗೋಡೆಯನ್ನ ಒಡೆದು ಕಳ್ತನಕ್ಕೆ ಖದೀಮರು ಬಂದಿದ್ದಾರೆ. ಸ್ವಲ್ಪ ಗೋಡೆ ಒಡೆದ ನಂತರ ಶಬ್ದ ಬಂದಿದೆ, ಹಂಗಾಗಿ ಅಕ್ಕಪಕ್ಕದವ್ರು ಎಚ್ಚರ ಆಗಿದ್ದಾರೆ ಅಂತ ಕಾಣುತ್ತೆ. ಕಳ್ಳರು ಎಸ್ಕೇಪ್. ಬೆಳಗ್ಗೆ ಬ್ಯಾಂಕ್ ಸಿಬ್ಬಂದಿ ಕೆಲಸಕ್ಕೆ ಬಂದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಸದ್ಯ ನವಲಗುಂದ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ದರೋಡೆಕೋರರ ಪತ್ತೆಗೆ ನವಲಗುಂದ ಪೊಲೀಸರು ಮುಂದಾಗಿದ್ದಾರೆ. ಈಗ SBI ಶಿರೂರ್ ಬ್ಯಾಂಕ್ ಮ್ಯಾನೇಜರ್ ಸರ್ ನಾನು. ನಾವು ನಿನ್ನೆ ಯಥಾ ಪ್ರಕಾರ ಸಾಯಂಕಾಲ 8 ಗಂಟೆ 15 ನಿಮಿಷಕ್ಕೆ ಬ್ಯಾಂಕ್ ಕ್ಲೋಸ್ ಮಾಡಿ ನಾವು ನಮ್ಮ ಮನೆಗೆ ಹೋಗಿದ್ವಿ ಸರ್. ಆಮೇಲೆ ಬೆಳಗಡೆ ಬಂದು ನಾವು ನಮ್ಮ ಕೆಲಸದಲ್ಲಿ ತೊಡಗಿದ್ದಾಗ ಒಬ್ಬ ಕಸ್ಟಮರ್ ಬಂದು ನಿಮ್ಮ ಗೋಡೆ ಹಿಂದ್ಗಡೆ ಈ ರೀತಿ ಇರೋ ಗುದ್ಲಿಯಿಂದ ಹೊಡೆದಿದ್ದು ಇದಾಗಿದೆ, ಸ್ವಲ್ಪ ನೋಡು ಅಂತ ಹೇಳಿದರು. ಸೊ ಅದಕ್ಕೆ ಬಂದು ನೋಡಿದ ಮೇಲೆ ಅದು ಸ್ವಲ್ಪ ಕಳ್ತನ ಮಾಡೋ ಅಟೆಂಪ್ಟ್ ಥರ ಕಾಣಿಸ್ತದೆ. ಅದಕ್ಕೆ ನಾವು ನವಲಗುಂದ PSI ಅವರಿಗೆ ಫೋನ್ ಮಾಡಿ ಅವರು ತಕ್ಷಣ ಬಂದು ವಿಚಾರಣೆ ಮಾಡಿದರು. ಯಾರು ಕಳ್ತನ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಅಂತೇಳಿ ಗೊತ್ತಾದಮೇಲೆ ಆಮೇಲೆ CP ಅವರು ಮತ್ತು ಇನ್ನೊಬ್ಬ ಆಫೀಸರ್ ಬಂದು